ಸವಿನಯದಿಂದಲ ಆಲಿಸಬೇಕು ಹೆಣ್ಣ ಭಿನ್ನಪದ ನುಡಿಯ ಹೇಳಬಹುದೇ ರಮಣೆ. ಹಕ್ಕು ಪಣರಾಜ ಶೇನಾದ ನಾರಾಯಣನಿ ಶ್ರುತಿಪತಿ ಎಂದು ಅತಿ ಆಶದಿ ಮತ ಬಿಡಿದು ಆಗಮ ಶ್ರುತಿ ಪುರಾಣಗಳು ಹೊಗಳುವುದಲ್ಲದೆ ಇಂಥ ಬಿರಿದಾಂಕಿತನಾದ ನಾರಾಯಣನು ನೀನು ಸ್ವಾಮಿ ಆ ಮತಿಗೇರಿಯಾದ ರುದುರ ಬೀಜನಿಗೋಸ್ಕರ ತಾವು ಚಿಂತೆ ಮಾಡಲಾತಕ್ಕೆ ಚಂದ್ರವನ್ನು ಕಳಿಸಿದ ಮಾತ್ರದೋಳು ರುಕ್ಮಿಣಿ ಮನೋಪ್ರೇಮಿ ರಮಣೆ ಚೆನ್ನಾಗಿ ಕೇಳುವಂತ ಕೋಟಿ ಮನ್ಮತಾಕಾರವಾದ ಸತಿ ಬಲಾತ್ರಯ ಜಗತ್ತೊಂದಿತಳಾದ ಲಕ್ಷ್ಮಿ ಅಕಟ ಪರಾಕ್ರಮಿಶಾಲಿಯಾದ ಆದರಿಕ ರಕ್ತ ಬೀಜನಿಗೆ ಆ ಗರಳ ಕಂದರನಾದ ಈಶ್ವರನು ವರವ ಕೊಟ್ಟೆಹನು. ರಮಣಿ ಅದು ಹೇಗೆಂದರೆ ಆ ದಡಿಗ ರುದ್ರನ ಮೈಯಳು ಒಂದು ತೊಟ್ಟು ಶ್ರೇಣಿಯು ಈ ಧರಣಿಗೆ ಬಿದ್ದರೆ ಅಂತ ರುದ್ರನ ಪೋಲವರು ಶತಸಹಸ್ರಾರು ಮಂದಿ ರಾಕ್ಷಸರು ಉದಯಿಸಲೆಂದು ಆ ಪರಮೇಶ್ವರನಿಂದ ಅವನಿಗೆ ವರವಾಯಿತು. ರಮಣಿ ಆದ ಕಾರಣ ಮುಂದೆ ಸುರದಿ ಪಾಲಕರ ಭರದಿಂದ ಸೆರೆ ತೆಗೆದುಕೊಂಡೇವ ಆತನ ಉಪಟಳಂ ಹರಿಸಿಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯವಲ್ಲವೇ ರಮಣಿ? ಬಲ ರುಕ್ಮಿಣಿ. ಪ್ರಿಯನೇ ಕೇಳು. ಹೇಳಬಹುದೇ ರಮಣಿ? ಋಣಾನು ಬಂದ ರೂಪೇಣ ಪಶು ಪತ್ನಿ ಸುತಾಲಯಂ ಋಣಾಕ್ಷಯ ಅಕ್ಷಯತಿ ಕಾಕಾತ್ರ ಪರಿವೇದನವಂ ಅಂದ ಹಾಗೆ ಅಹೋ ಮಾರಪಿತನಾದ ನೀರಜಾಕ್ಷನೇ ಕೇಳು. ಹೇಳಬಹುದೇ ರಮಣಿ? ಋಣ ಸಂಬಂಧ ಉಂಟಾಗಿರುವ ಪರ್ಯಂತರಕ್ಕೂ ಪಶುಗಳು, ಹೆಂಡತಿ, ಮಕ್ಕಳು, ದ್ರವ್ಯ ಮೊದಲಾದ ಜಯಿಸಿ ಬರುವುದು. ಸ್ವಾಮಿ
ಗುಣ ತಪ್ಪಿದ ಮೇಲೆ ಎಲ್ಲ ವ್ಯರ್ಥವೆಂದರಿವು. ಸ್ವಾಮಿ ಸಾಕ್ಷಾತ್ ನಾರಾಯಣನೇ ತಾವು ಅಚ್ಯುತನವೆಂಬ ಬಿರುದಂ ಪಡೆದು ವಶ್ಯಮೂರ್ತಿಯಾಗಿ ಮದ ಹೆಚ್ಚಿದ ವೃಕ್ಷ ಸೋಮಕನ ಸಿರಗಳಂ ಕೊಚ್ಚಿ ವೇದಗಳಂ ತಂದು ಬ್ರಹ್ಮಗೆ ಕೊಟ್ಟು ಈ ಮೇದಿನಿಯಂ ಸಂರಕ್ಷಿಸಲಿಲ್ಲವೇ? ಆ ದುಷ್ಟ ರುದ್ರ ಬೀಜಕ ನಿಮಗೆ ಎದುರೆ ಇದಕ್ಕೆ ಯೋಚನೆ ಮಾಡಲಾಗದು. ದಾನವಂತಕ ದುರ್ಜನರ ಶಿಕ್ಷಕ ಮಾತು ಬಲ ರುಕ್ಮಿಣಿ ಜಾತ ಬ್ರಹ್ಮ ಕುಲಾಗ್ರಜೋ ಧನಪದೇ ಕುಂಭಕರ್ಣಾನುಜಃ ಪುತ್ರಂ ಇಂದ್ರಜಿತೋ ಸ್ವಯಂ ದಶಜಿರಂ ಹೇ ರಮಣಿ ಪೂರ್ಣಮಾಮುಜೇ ವಿಂಶತಃ ದೈವತಃ ಕಾಮಚರೋರಸ್ತು ವಿಜಯೋ ಮಧ್ಯ ಸಮುದ್ರ ಗೃಹಂ ಸರ್ವ ನಿಷ್ಫಲಿತಂತು ವಿಧಿಯೋ ನಾಂ ದೈವಬಲೆ ದುರ್ಬಲೆ ಅಂದ ಹಾಗೆ ಅಹೋ ಪ್ರಿಯನೇ ಕೇಳು ಜಾತಿಯಲ್ಲಿ ಬ್ರಹ್ಮೋಚಿತವನು ಕುಬೇರನು ಕುಂಭಕರ್ಣ ರಾವಣ ಅಣ್ಣ ತಮ್ಮಂದಿರು. ರಮಣಿ ದೇವೇಂದ್ರನಂ ಜಯಿಸಿದ ಇಂದ್ರಜಿತ್ತು ಅಹೋರತ್ತ ಚಿಂತಾಮಣಿ ಹೇಳೇ ಕೇಳು 10 ಶಿರ 20 ಭುಜ ರಾಕ್ಷಸ ರೂಪ ವಾಯುವೇಗರಣ ಸಂಪನ್ನ ಇಂಥ ಐಶ್ವರ್ಯವುಳ್ಳ ರಾವಣನಿಗೆ ರಮಣಿ ಇಂಥ ಐಶ್ವರ್ಯವುಳ್ಳ ರಾವಣನಿಗೆ ದೈವ ಬಲಿ ಒದಗಿತಲ್ಲ ರಮಣಿ. ಸುರದಿಕ್ಪಾಲಕರ ಸೆರೆಯೊಳಿಟ್ಟ ಅಂತವನಂ ಪಂಥದೋಳ್ ಶ್ರೀರಾಮಾವತಾರದಿ ಬಿಲ್ ಕೋದಳದಿಂದ ಸಂಹರಿಸಿದೆ. ಬಹು ಕಷ್ಟಪಟ್ಟೆ ಹೇ ರಮಣಿ. ಮುಂದೆ ಹರಿಹರ ಬ್ರಹ್ಮಾದಿ ದಿವಿಜರ ಕೈಸರೆ ಹಿಡಿಯುತ್ತೇನೆ ಏನೇ ರಮಣಿ ರಾಜೀವ ಶಿರೋಮಣಿ. ಇದಕ್ಕೆ ಅಹೋ ಮುರಾಂತಕ ಹೇಳಬಹುದೇ ರಮಣಿ? ಕೇಳುವೇನು ಕೇಳೊಂದು ಗ್ರಂಥ ಏಕ ಮುಖ್ಯ ಪಕ್ಷಿ ವಿಸಂಗಮ ಪ್ರಾಪ್ಯತೆ ದೇಶ ದೇಶಾಯತಿ ಕಾಕಾತ್ರ ಪರಿವೇದನ ಅಂದ ಹಾಗೆ ಅಹೋ ಹಗೋರ ಮರ್ದನನಾದ ಚಕ್ರಧರ ಹೇಳಬಹುದೇ ರಮಣಿ? ಒಂದು ವೃಕ್ಷಕ್ಕೆ ಸಾಯಂಕಾಲವಾದ ಜಾತಿ ಕೊಡುವ ಸ್ವಾಮಿ ಬೆಳಗಾದ ಮೇಲೆ ಎಲ್ಲಾ ಪಕ್ಷಿಗಳು ಹಾರಿ ಹೋಗುವು. ಅದೇ ಪ್ರಕಾರ ಈ ಸಂಸಾರ ಇದಕ್ಕೆ ಯೋಚನೆ ಮಾಡಲಾಗದು. ಸೋಮ ಸೂರ್ಯ ಪ್ರಕಾಶವುಳ್ಳ ಶ್ಯಾಮಲಾಂಗನೇ ಕಮಸ್ತವರ್ಣನೇ ಸೋಮನ ಕಳೆಯುಳ್ಳ ಪರಮೇಶ್ವರನಿದ್ದ ಸಾವು ಇಲ್ಲದ ವರವು ಪಡೆದ ರುದಿರ ಬೀಜನನ್ನು ಏನಾದರೂ ಒಂದು ಮುಖದಿಂದ ಕೊಂದು ಈ ದಾರುಣಿ ಸುಜನರ ಸಲಹುವುದಲ್ಲದೆ ನೀಶನಿಂದ ವರವು ಪಡೆದ ಮಾತ್ರದೋಳು ಆ ದುಷ್ಟನಿಗೆ ನಾವು ಹೆದರಲಾಗದು ಕಾಂತ ಮತಿಗುಣವಂತ. ಫಲಾರ್ಪಣೆ ನಾನೊಂದು ಮಾತು ಹೇಳುವ ಕೆಲವೊಂದು ರಮಣೆ
ಕೇಳು. ದೋಷರಹಿತನಾದ ಶ್ರೀಮನ್ ಮಹಾವಿಷ್ಣು ಈ ಶೇಷಗಿರಿಯೊಳಗೆ ವಾಸ ಮಾಡುವುದಕ್ಕೆ ಅಸಾಧ್ಯವಾಗಿದೆ. ಜಾಗ್ರತೆ ಹೊರಡಬೇಕು. ಇಲ್ಲದೆ ಹೋದರೆ ಆ ಕುಲ್ಲ ಧನುಜನು ನಮ್ಮನ್ನು ಕೂಡ ಕೈತರೆ ಹಿಡಿಯುತ್ತಾನೆ. ಆದ ಪ್ರಯುಕ್ತ ಸತಿಪತಿಗಳು ಇರುವರು ಹೋಗಿ ವಟಪತ್ರ ಸೇನರಾಗಿ ಪವಡಿಸುವುದಕ್ಕೆ ಪ್ರಯತ್ನ ಮಾಡೋಣ. ರಮಣಿ, ರಾಜೀವ ಶಿರೋಮಣಿ. ಅಹೋ ಪ್ರಿಯ, ವಿಸ್ತಾರವಾಗಿ ಪಡಬಹುದು ರಮಣಿ. ದೋಷರಹಿತನಾದ ಶೇಷಗಿರೀಶನೇ ಹೇಳಬಹುದೇ ರಮಣಿ? ಒಂದಾನೊಂದು ದಿವಸದೋಳು ಸರಸ್ವತಿಗೂ ನನಗೂ ಪಂಥವು ಬಿದ್ದಿತ್ತು. ಅಹೋ ಸ್ವಾಮಿ, ಅಹೋ ದೋಷರಹಿತನಾದ ಶೇಷಗಿರೀಶನೇ ಕೇಳು. ಒಂದಾನೊಂದು ದಿವಸದೋಳು ಸರಸ್ವತಿಗೂ ನನಗೂ ಪಂಥವು ಬಿದ್ದಿತು. ನಾನು ಹೆಚ್ಚೆಂದು ನುಡಿದೆನು ಸ್ವಾಮಿ. ಸರಸ್ವತಿಯು ನಾನು ಹೆಚ್ಚೆಂದು ನುಡಿದಳು. ನಮ್ಮಿಬ್ಬರ ಶಕ್ತಿಯ ಪರೀಕ್ಷೆ ಮಾಡಬೇಕೆಂದು ನಾವು ಒಂದು ಮಾರ್ಗದೊಳಗೆ ಬರುತ್ತಿರಲು ಸ್ವಾಮಿ. ಅದೇ ಮಾರ್ಗದಲ್ಲಿ ಒಬ್ಬ ಬಡ ಮನುಷ್ಯನು ಸಿಕ್ಕಿದನು ಸ್ವಾಮಿ. ಆಗ ಸರಸ್ವತಿಯು ನನ್ನ ಆಜ್ಞಾಪಿಸಿದ್ದೇನೆಂದರೆ ಈ ಬಡವನಿಗೆ ಐಶ್ವರ್ಯ ಮಾಡು ಎಂದಳು ಸ್ವಾಮಿ. ನಾನು ಆತನಿಗೆ ಕಾಣದಂತೆ ಅನೇಕ ದ್ರವ್ಯವನ್ನು ಕೊಟ್ಟೆನು ಸ್ವಾಮಿ. ಹೇಳಬಹುದೇ ರಮಣಿ? ಆತನಿಗೆ ಸರಸ್ವತಿಯು ಬುದ್ಧಿಯಂ ಕೊಡಲಿಲ್ಲವಾದ ಕಾರಣ ಆತನು ಆ ದ್ರವ್ಯವನ್ನು ಒಲ್ಲೆನೆಂದು ಭಯಪಟ್ಟನು. ಆಗ ನೋಡಿ ಸಾಕ್ಷಾತ್ ಲಕ್ಷ್ಮಿಯೇ, ನಿನ್ನ ಐಶ್ವರ್ಯವೇನಾಯಿತು? ನಾನು ಆತನಿಗೆ ಬುದ್ಧಿಯಂ ಕೊಡಲಿಲ್ಲವೆಂದು ಸರಸ್ವತಿಯು ನಕ್ಕು ಬುದ್ಧಿ ಕೊಡುವುದಕ್ಕೆ ಕರ್ತಳು ನಾನು, ಐಶ್ವರ್ಯಕ್ಕೆ ಕರ್ತಳು ನೀನು ಎಂದು ಒಬ್ಬರಿಗೊಬ್ಬರು ಏಕಸ್ಥರಾದೆವು ಸ್ವಾಮಿ. ಹಿಂತಿರುವಲ್ಲಿ ಅವನ ಬುದ್ಧಿಯಂ ಕೆಡಿಸಿ ಅಜ್ಞಾನವಶ ತುಂಬುವಂತೆ ಸರಸ್ವತಮ್ಮನವರೋಳು ಆಲೋಚಿಸಿ ಅವನ ಅಷ್ಟಭಾಗ್ಯವನ್ನೆಲ್ಲ ಒಂದೇ ನಿಮಿಷದೊಳು ಕಳೆಯಲೆ ನೀವು ಚಿಂತೆ ಮಾಡಲಾಗದು. ನೀವು ದ್ವಾರಕವತಿಯಲ್ಲಿರಬಹುದೈ ಸ್ವಾಮಿ. ಆಹೋ ಕಾಂತಳಾದ ರುಕ್ಮಿಣಿಯೇ ಕೇಳು. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ಚೈನೇಶು ವೇಶ್ಯ ರೂಪೇಶು ರಂಭ ಕ್ಷಮಯ ಧರಿತ್ರಿ ಗುಣ್ಯ ನಾರಿ ಕುಲಮದ್ದರಂತಿ ಅಂದ ಹಾಗೆ ಅಹೋ ಪ್ರಿಯನೇ ಕೇಳು. ಅಹೋ ಪ್ರಿಯನೇ, ಕಾರ್ಯದಲ್ಲಿ ದಾಸಿ ಹಾಗೆ ಇರಬೇಕು, ಕರುಣದಲ್ಲಿ ಮಂತ್ರಿ ಹಾಗೆ ಇರಬೇಕು, ಊಟ ಕಿಡುವುದರಲ್ಲಿ ತಾಯಿ ಹಾಗೆ ಇರಬೇಕು, ಕ್ಷಮಾಗುಣದಲ್ಲಿ ಈ ಭೂದೇವಿ ಆಗಿರಬೇಕು, ಚೈನದಲ್ಲಿ ವೇಸಿ ಆಗಿರಬೇಕು, ರೂಪಿನಲ್ಲಿ ರೆಂಬೆಯಾಗಿರಬೇಕು. ಈ ಆರೂ ಕೂಡ ನಿನ್ನಲ್ಲಿರುವುದರಿಂದ ನೀನೇ ನನ್ನ ಧರ್ಮಪತ್ನಿ. ನಿನ್ನೊಡನೆ ಆಜ್ಞಾಪಿಸುವುದೇನೆಂದರೆ ಜಾಗ್ರತೆ ಕ್ಷೀರ ಸಮುದ್ರಕ್ಕೆ ಹೊರಡೆ ನಾರಿ, ಮುಂದೆ ನೋಡಿಕೊಳ್ಳೋಣ ಇಂದಿನ ದಾರಿ. ನಿಮ್ಮ ಗಣವಂದಿದ ಮಹಿಮೆ ನಾನೇನು ಬಲ್ಲೆ. ನಿಮ್ಮ ಆಜ್ಞಾನುಸಾರವಾಗಿ ಜಾಗ್ರತೆ ಕ್ಷೀರ ಸಮುದ್ರಕ್ಕೆ ತಮ್ಮೊಡನೆ ಆಗಮಿಸುತ್ತೇನೆ ಸ್ವಾಮಿ. ನಾರಾಯಣಮೂರ್ತಿ ಸುರಚಕ್ರವರ್ತಿ. ಆಹ್ವಾರೆಡೆ ಇದೇ ಕ್ಷೀರ ಸಮುದ್ರವು ಇಲ್ಲಿ ಅಕ್ಕಸರು ಬರುವುದಕ್ಕೆ ಬಲು ಅಕ್ಕಸವಾಗಿದೆ. ಇಂತಹ ಮಹಾಪುಣ್ಯಕ್ಷೇತ್ರದ ಮಧ್ಯದಳು ಸತಿಪತಿಗಳಿರುವರು. ಒಂದು ಆಲಜಲೆಯ ಮಾಸಿ, ಒಂದು ಆಲಜಲೆ ಎಂಬುದು ಕ್ಷೀರ ಸಮುದ್ರದ ಮಧ್ಯದಲ್ಲಿ ವಟಪತ್ರ ಸೇನರಾಗಿ ಪವಡಿಸುವುದಕ್ಕೆ ಪ್ರಯತ್ನ ಮಾಡೋಣ. ರಮಣಿ, ರಾಜೀವ ಶಿರೋಮಣಿ. ಅಹೋ ಸ್ವಾಮಿ, ಈ ಕ್ಷೀರ ಸಮುದ್ರವು ಹೇಗೆ ನಿರ್ಮಾಣವಾಯಿತು? ಎಂತ ವಿಚಿತ್ರವಾದ ಕ್ರಿಮಿಗಳು ವಾಸ ಮಾಡುವವು ಇದರಲ್ಲಿ. ಎಲ್ಲಿ ನೋಡಿದ್ದೇ ಆದರೂ ಅಗಾಧವಾದ ಮುಖ್ಯಕೂರ್ಮಗಳು ವಾಸ ಮಾಡುವವು. ಇಲ್ಲಿ ಹೇಗೆ ಪವಾಡಿಸಬೇಕು? ಭಯಂಕರವಾಗುವುದಲ್ಲೋ ಪ್ರಿಯನೇ. ನಿಮ್ಮ ಘನವಾದ ಮಹಿಮೆ ನಾನೇನು ಬಲ್ಲೆ. ನಿಮ್ಮ ಆಜ್ಞಾನುಸಾರವಾಗಿ ಜಾಗ್ರತೆ ಕ್ಷೀರ ಸಮುದ್ರಕ್ಕೆ ಹೊರಡುತ್ತೇನೆ ಸ್ವಾಮಿ. ನಾರಾಯಣಮೂರ್ತಿ ಸುರಚಕ್ರವರ್ತಿ. ಲೈಟ್ ಆಫ್.